ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸೆಟ್ಸ್ ವ್ಲಾಗ್ಸ್. ಎಲ್ಲ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ವರಮಹಾಲಕ್ಷ್ಮಿ ಹಬ್ಬದ ಲಾಗನ್ನು 2 ದಿನ ಆದ ನಂತರ ಪೋಸ್ಟ್ ಮಾಡ್ತಾಯಿದ್ದೀನಿ. ನಾವು ವರಮಹಾಲಕ್ಷ್ಮಿ ಹಬ್ಬನ ನಮ್ಮ ದೊಡ್ಡಕ್ಕ ಅವ್ರ ಮನೆಯಲ್ಲೇ ಆಚರಣೆ ಮಾಡೋದು. ಮೊದಲಿಂದ ನಾವು ಅಕ್ಕ ತಂಗಿರೆಲ್ಲ ಸೇರಿ ಅಲ್ಲೇ ಹಬ್ಬನ ಮಾಡ್ತೀವಿ. ಬೆಳಗ್ಗೆ ಬೇಗ ಎದ್ದು ನಾನು ಮನೆಯಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ನಾನು ಲಿಖಿತ ವಿವೇಕು ನಮ್ಮ ಮನೆಯವರು ಹೋಗ್ತಾಯಿದ್ದೀವಿ. ನಾವು ಹೋಗೋಷ್ಟ್ರೊಳಗಡೆ 9 ಗಂಟೆನೇ ಆಗಿತ್ತು. ಅಷ್ಟರೊಳಗಡೆ ಅವ್ರ ಮನೆಯಲ್ಲಿ ನೀಟಾಗಿ ಬಾಗಿಲೆಲ್ಲ ಸಿಂಗಾರ ಮಾಡಿದರು. ಹಾಗೆ ದೇವ್ರ ಮನೆಯಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಅವರು ದೇವಿನ ಸಹ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿಕೊಂಡಿದ್ರು. ನಾವು ಹೋದ ನಂತರ ಪೂಜೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ನಾನು, ಮಂಜು, ರೇವಂತು, ಕಲ್ಯಾಣಿ ಎಲ್ಲರೂ ರೆಡಿ ಮಾಡ್ತಾಯಿದ್ದೀವಿ ದೇವಿನ. ಕಲ್ಯಾಣಿ ನಾವು ಹೋಗೋಷ್ಟ್ರೊಳಗಡೆ ಅಡುಗೆ ಎಲ್ಲ ಮಾಡಿ ಮುಗಿಸಿದ್ರು. ಹೋಳಿಗೆ ಊಟ ತುಂಬ ಚೆನ್ನಾಗಿ ಮಾಡಿದ್ಲು. ಅದಾದ ನಂತರ ನಮ್ಮ ಚಿಕ್ಕಕ್ಕ ಬಂದು ಹೂವು ಎಲ್ಲ ಕಟ್ಕೊಡ್ತಾ ಇದ್ದಾಳೆ. ನಮ್ಮಕ್ಕ ಹೇಳ್ತಾ ಇದ್ದಾರೆ, ಇನ್ನೂ ಚೆನ್ನಾಗಿರೋ ಹೂವು ತಗೊಬರೋಗಿ, ಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣ್ತಾಳೆ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ನಾನು, ಲಿಖಿತ ಹಾಗೆ ಮಂಜು ಹೋದ್ವಿ. ಹೂವು 2 ದಿನದಿಂದ ಅವರು ಸ್ಟಾಕ್ ಇಟ್ಟಿರ್ತಾರೆ. ಅದು ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ. ನಾವು ಸ್ವಲ್ಪ ಹೂವನ್ನು ತಗೊಂಡು ಬರ್ತಾಯಿದ್ದೀವಿ. ಇಲ್ಲಿ ಒಂದು ನೇರಳೆ ಮರ ಐತೆ. ತುಂಬ ಕಾಯಿಗಳು ಬಿಟ್ಟಿದೆ. ಅಕ್ಕ ಮನೆ ಹತ್ರನೇ ಇರೋದು. ಮರ ತುಂಬ ಕಾಯಿಗಳಿದೆ. ಅಲ್ಲಿ ಸುಮಾರು ಕಾಯಿಗಳು ನೆಲದಲ್ಲೆಲ್ಲ ಬಿದ್ದಿರುತ್ತೆ. ಕೋತಿಗಳೆಲ್ಲ ಬಂದು ತಿಂತಾ ಇರ್ತವೆ. ನಮ್ಮ ಮಂಜು ನೋಡಿ ವಿಡಿಯೋ ಮಾಡ್ತೀನಿ ಅಂತ ಹೆಂಗೆ ನಾಚ್ಕೊತಾ ಇದ್ದಾಳೋ. ನಾವು ಬರೋಷ್ಟ್ರೊಳಗಡೆ ಅಕ್ಕ ಹೂವು ಎಲ್ಲ ಕಟ್ಟಿದ್ರು. ಹಾಗೆ ನಾವು ತಂದಿರ್ತಕ್ಕಂಥ ಹೂವನ್ನೆಲ್ಲ ಅವ್ರಿಗೆ ತೋರಿಸಿ ದೇವಿಗೆಲ್ಲರೂ ಸೇರಿಕೊಂಡು ಅಲಂಕಾರ ಮಾಡ್ತಾಯಿದ್ದೀವಿ. ದೇವಿ ಅಂತೂ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ಲು. ನಾವು ತಂದಿರ್ತಕ್ಕಂಥ ಹೂವು ಎಲ್ಲ ದೇವಿಗೆ ಅಲಂಕಾರ ಮಾಡಿದ್ಮೇಲೆ 2 ಕಣ್ಣು ಸಾಲಿಲ್ಲ, ಅಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದ್ಲು. ದೇವಸ್ಥಾನದಲ್ಲಿ ದೇವಿ ಯಾವ ರೀತಿ ಕಾಣಿಸ್ತಾಳೋ ಅದೇ ರೀತಿ ಅವ್ರ ನಗುಮುಖ ಅಲ್ಲಿ ತೋರಿಸ್ತಾ ಇತ್ತು. ನಮಗಂತೂ ತುಂಬ ಖುಷಿ ಆಯಿತು. ನಾವು ಪೂಜೆನೆಲ್ಲ ಮುಗಿಸ್ಕೊಂಡ್ವಿ. ಒಬ್ಬರಾದ ನಂತರ ಒಬ್ಬರು ದೇವಿಗೆ ಅರಿಶಿನ ಕುಂಕುಮ ಇಕ್ಕಿ ನಮಗೆ ಬಂದಿರತಕ್ಕಂಥ ಸ್ತೋತ್ರಗಳನ್ನು ಹೇಳ್ಕೊಂಡು ದೇವಿ ಆರಾಧನೆ ಮಾಡ್ಕೊತಾ ಇದ್ದೀವಿ. ಎಲ್ಲರೂ ತುಂಬ ಖುಷಿಯಿಂದ ನಾವು ಈ ಹಬ್ಬನ ಆಚರಣೆ ಮಾಡ್ತೀವಿ. ಅಕ್ಕ ತಂಗಿಯರೆಲ್ಲ ಒಟ್ಟಿಗೆ ಸೇರೋದ್ರಿಂದ ನಮಗೂ ಖುಷಿ ಆಗುತ್ತೆ. ಸುಮಾರು ವರ್ಷಗಳಿಂದ ನಾವೆಲ್ಲ ಒಟ್ಟಿಗೆ ಹಬ್ಬನ ಮಾಡ್ಕೊತೀವಿ. ನಾವು ಸಹ ದೇವಿಗೆ ಅಲಂಕಾರ ಮಾಡಿದ ನಂತರ ನಾವು ಸುಂದರವಾಗಿ ರೆಡಿಯಾಗಿ ದೇವಿ ಪೂಜೆನ ಮಾಡ್ಕೊತೀವಿ. ಇಲ್ಲಿ ಒಬ್ಬರಾದ ನಂತರ ಒಬ್ಬರು ಪೂಜೆನ ಮಾಡಿಕೊಂಡು ನಮಸ್ಕಾರ ಮಾಡ್ಕೊತಾ ಇದ್ದೀವಿ. ಹಾಗೆಯೂ ಹುಡುಗರು ಸಹ ಎಲ್ಲ ಸೇರಿಕೊಂಡು ದೇವಿಗೆ ಪೂಜೆನ ಮಾಡ್ತಾಯಿದ್ದಾರೆ. ನಂತರ ರಥದ ದಾರವನ್ನು ಕಟ್ಟಿಸ್ಕೊಂಡು ನಾವು ಅಷ್ಟೋತ್ತರಗಳು ಹಾಗೆ ದೇವಿ ಕಥೆನ ಪ್ರಾರಂಭ ಮಾಡ್ಕೊತೀವಿ. ಒಬ್ಬರಾದ ನಂತರ ಒಬ್ಬರು ಕಟ್ಟಿಸ್ಕೊತಾ ಇದ್ದೀವಿ. ಇಲ್ಲಿ ಮಂಜು ನಮ್ಮ ಚಿಕ್ಕಕ್ಕ ಇಬ್ಬರು ಕಟ್ಕೊತಾ ಇದ್ದಾರೆ. ನಾವು ಯಾವುದೇ ವ್ರತ ಮಾಡುವಾಗ ಮೊದಲಿಗೆ ಸಂಕಲ್ಪ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ನಂತರ ವ್ರತದ ದಾರವನ್ನು ಕಟ್ಕೊಂಡು ವ್ರತನ ಪ್ರಾರಂಭಿಸಬೇಕಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ಕೋರ್ಕೊಂಡಂಥ ಕೋರಿಕೆಗಳು ನೆರವೇರುತ್ತೆ ಅನ್ನೋದು ಭಕ್ತರ ನಂಬಿಕೆಯಾಗಿರುತ್ತೆ. ನಾವು ಸಹ ತಿಳಿದಿರುವ ಹಾಗೆ ಈ ವ್ರತನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸುಮಾರು ಜನ ಇವಾಗ ಅರಿಶಿನ ಕುಂಕುಮ ಹಚ್ಚೋದಿಲ್ಲ, ಜಡೆ ಹಾಕೋದಿಲ್ಲ, ಹೂವು ಬಳೆ ಯಾವುದನ್ನು ತೊಡಸ್ಕೊಳ್ಳೋದಿಲ್ಲ. ಅದಕ್ಕೂ ಸಹ ಒಂದು ವೈಜ್ಞಾನಿಕ ಕಾರಣವೂ ಇರುತ್ತೆ. ಬಳೆ ಎಲ್ಲ ಹಾಕೋದ್ರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಗರ್ಭಕೋಶಕ್ಕೂ ಸಹ ಒಳ್ಳೆಯದು. ಹಾಗೆ ಹೂವು ಜಡೆ ಎಲ್ಲ ಹಾಕ್ಕೊಳ್ಳೋದ್ರ ಹಿಂದೆ ಒಂದೊಂದು ಹಿನ್ನೆಲೆ ಇರುತ್ತೆ. ಆದ್ದರಿಂದನೇ ಮೊದಲಿಂದ ದೊಡ್ಡವರು ಈ ರೀತಿ ವ್ರತಗಳು ಹಬ್ಬಗಳನ್ನು ಆಚರಣೆ ಮಾಡ್ತಾಯಿದ್ರು. ಎಲ್ಲದಕ್ಕಿಂತ ದೊಡ್ಡ ಸಂಪತ್ತು ಯಾವುದಪ್ಪ ಅಂದರೆ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮದ ಭಾಗ್ಯನೇ. ಅದೊಂದಿದ್ದರೆ ಅವರು ತುಂಬ ಚೆನ್ನಾಗಿ ನೆಮ್ಮದಿಯಾಗಿ ಬಾಳಬಹುದು. ಹಾಗೆ ಮನೆಯಲ್ಲಿ ಯಾವ ರೀತಿ ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು, ಹಾಗೆ
ಒಬ್ರಿಗೊಬ್ಬರು ನಾವು ಯಾವ ರೀತಿ ಸಪೋರ್ಟಿಂಗಾಗಿ ನಿಂತ್ಕೋಬೇಕು ಅನ್ನೋದು ಹಬ್ಬಗಳು ತಿಳಿಸ್ಕೊಡುತ್ತೆ. ಒಬ್ಬರೇ ಹಬ್ಬ ಮಾಡೋದಕ್ಕಿಂತ ಎಲ್ಲರೂ ಸೇರಿ ಒಟ್ಟಿಗೆ ವ್ರತನ ಮಾಡ್ಕೊಳ್ಳೋದ್ರಿಂದ ಆಯಾಸನೂ ಆಗೋದಿಲ್ಲ. ಒಬ್ಬೊಬ್ಬರೇ ಮಾಡೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಎಲ್ಲರೂ ಒಟ್ಟಿಗೆ ಸೇರಿ ಒಂದೊಂದು ಕೆಲಸನ ಮಾಡ್ಕೋಬಹುದು. ಹಾಗೆ ದೊಡ್ಡವರಿಗೆ ಯಾವ ರೀತಿ ಮರ್ಯಾದೆ ಕೊಡೋದು ಅನ್ನೋದು ಸಹ ಹಬ್ಬಗಳು ತಿಳಿಸ್ಕೊಡುತ್ತೆ. ಹೀಗೆ ಮಾಡಬೇಕು ಹಬ್ಬ, ಹಾಗೆ ಮಾಡಬೇಕು ಅನ್ನೋದು ಏನಿರೋದಿಲ್ಲ. ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಕೋಬಹುದು. ನಾವು ಬೆಳಗ್ಗೆ ಬೇಗ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಮನೆ ಬಾಗಿಲೆಲ್ಲ ಶುದ್ಧ ಮಾಡಿಕೊಂಡು ನಾವು ಇರ್ತಕ್ಕಂಥ ಹೊಸ ಬಟ್ಟೆನೇ ಉಟ್ಕೊಂಡು ದೇವಿ ಆರಾಧನೆ ಮಾಡಬಹುದು. ಇದೇ ಇರಬೇಕು, ಅದೇ ಇರಬೇಕು, ಹಾಗೆ ಮುಖವಾಡ ಇರಬೇಕು ಅನ್ನೋದು ಏನಿರೋದಿಲ್ಲ. ನಾವು ಕಲಶನಿಟ್ಟು ಪೂಜೆ ಮಾಡಿಕೊಂಡ್ರೇ ಸಾಕಾಗುತ್ತೆ. ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಹಬ್ಬಗಳನ್ನು ಮಾಡ್ಕೊತಾ ಇರ್ತಾರೆ. ನಾವು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡ್ಕೊಂಡಿದ್ದೀವಿ. ನಾವು ಮೊದಲಿಗೆ ದೇವ್ರದ್ದು ಅಷ್ಟೋತ್ತರ ಎಲ್ಲ ಹೇಳಿ, ನಂತರ ದೇವಿ ಕಥೆನೆಲ್ಲ ಕೇಳಿ, ಲಾಸ್ಟಲ್ಲಿ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಒಬ್ರಿಗೊಬ್ಬರು ಆಶೀರ್ವಾದವನ್ನು ತಗೊತಾ ಇದ್ದೀವಿ, ದೊಡ್ಡವರಿಂದ ಚಿಕ್ಕವರವರೆಗೂ. ಈ ವ್ರತಕಥೆಯನ್ನು ಕೇಳೋದ್ರಿಂದ ಅವ್ರಿಗೆ ಪುಣ್ಯ ಫಲ ಸಿಗುತ್ತೆ, ಹಾಗೆ ಸೌಭಾಗ್ಯ ಸಿಗುತ್ತೆ, ಹಾಗೆ ಹಣ ಸಂಪತ್ತು ಎಲ್ಲ ಒಲಿದು ಬರುತ್ತೆ ಅನ್ನೋದು ಭಕ್ತರ ನಂಬಿಕೆ ಆಗಿದೆ. ನಾವು ಸಹ ನಮಗೆ ತಿಳಿದ ಮಟ್ಟಿಗೆ ಪೂಜೆನ ಮಾಡಿಕೊಂಡು ಎಲ್ಲರೂ ಖುಷಿಯಾಗಿ ಹಬ್ಬದ ಊಟನ ತಿಂದು ನಾವು ನಮ್ಮ ಕೆಲಸದಲ್ಲಿ ತೊಡ್ಕೊಂಡಿದ್ದೀವಿ. ನಮ್ಮ ಅವ್ರದ್ದು ಮುಳ್ಬಾಗ್ಲಲ್ಲಿ ಪ್ರಿಂಟಿಂಗ್ ಪ್ರೆಸ್ ಇರೋದ್ರಿಂದ ಇಲ್ಲಿ ಮದುವೆ ಕಾರ್ಡ್ಸ್ ಎಲ್ಲ ಎತ್ಕೊಬಂದು ಎಲ್ಲರೂ ಒಟ್ಟಿಗೆ ಮಡಚಿ ಕೆಲಸನ ಮಾಡ್ಕೊತಾ ಇದ್ದೀವಿ. ಹಾಗೆ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋದ್ರಿಂದ ಬೇಗನೂ ಕೆಲಸ ಮುಗಿಯುತ್ತೆ. ಈಗಿನ ಕಾಲದಲ್ಲಿ ಒಬ್ಬೊಬ್ಬರು ಒಂದೊಂದು ಕಡೆ ಮೊಬೈಲ್ ಇಟ್ಕೊಂಡು ಕೂರೋ ಬದಲು ಮಕ್ಕಳಿಗೆ ಈ ರೀತಿ ಸಂಸ್ಕಾರನ ಕಲಿಸಿದ್ರೆ ಅವರು ಒಟ್ಟೊಟ್ಟಿಗೆ ಎಲ್ಲರ ಜೊತೆ ಬೆರೆತು ಕೆಲಸ ಮಾಡೋದನ್ನು ಕಲ್ಕೊತಾರೆ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಒಟ್ಟಿಗೆ ಒಂದೇ ಕಡೆ ಇದ್ದು ಊಟ ಮಾಡಿ ಅಲ್ಲಿ ಎಲ್ಲ ಕೆಲಸನ ಹಂಚ್ಕೊಂಡು ಮಾಡೋದ್ರಿಂದ ಸಂಬಂಧ ಹಾಗೆ ಬಾಂಧವ್ಯ ಹೇಗಿರಬೇಕು ಅನ್ನೋದು ಗೊತ್ತಾಗುತ್ತೆ. ನಂತರ ನಮ್ಮಮ್ಮ ಬಂದಿದ್ದರು. ಮಾರನೇ ದಿನ ನಮಗೆ ಅರಿಶಿನ ಕುಂಕುಮಕ್ಕೆ ಇಲ್ಲೇ ಎಲ್ಲರಿಗೂ ಸೀರೆನ ಈಸ್ಕೊಟ್ಬಿಡ್ತಾರೆ. ಎಲ್ಲರೂ ಒಟ್ಟಿಗೆ ಇಲ್ಲಿ ಹಬ್ಬಕ್ಕೆ ಬಂದಿರ್ತೀವಿ, ಮತ್ತು ನಮ್ಮ ಹತ್ರ ಒಬ್ಬೊಬ್ರ ಹತ್ರ ಎತ್ಕೊಬರೋದು ಅವ್ರಿಗೂ ಕಷ್ಟ ಆಗುತ್ತೆ ಅಂತ ಎಲ್ಲರೂ ಒಟ್ಟಿಗೆ ಇರ್ತೀವಿ. ನಮಗೆ ಇಷ್ಟ ಆಗಿರ್ತಕ್ಕಂಥ ಸೀರೆನ ತಗೋಬೋದು ಅಂತ ಅವರು ಯಾವಾಗಲೂ ಇಲ್ಲಿಗೆ ಬಂದುಬಿಡ್ತಾರೆ. ನಾವು ಮಾರನೇ ದಿನ ಬೆಳಗ್ಗೆ ಅಂಗಡಿಗೆ ಹೋಗಿ ನಮಗಿಷ್ಟ ಆಗಿರ್ತಕ್ಕಂಥ ಸೀರೆನ ತಗೊತಾ ಇದ್ದೀವಿ. ಇಲ್ಲಿ ಸೀರೆ ಸೆಲೆಕ್ಷನ್ ಮಾಡುವಾಗ ನಮ್ಮ ಚಿಕ್ಕಕ್ಕದು ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಕಾಮಿಡಿ ಅಂದರೆ ಕಾಮಿಡಿ. ಎಷ್ಟು ಸೀರೆಗಳನ್ನು ಹುಡುಕಿದ್ರೂ ಅವರಿಗೆ ಸರಿ ಒಂದು ಸೀರೆನೇ ಸಿಗೋದಿಲ್ಲ. ಹಾಗೆ ಸುಮಾರು ಹೊತ್ತು ನಾವು ಸೀರೆಗಳನ್ನು ನೋಡಿ ತಗೊಂಡು ಬರ್ತಾಯಿದ್ದೀವಿ. ಹಾಗೆ ಸ್ವಲ್ಪ ಅರಿಶಿನ ಕುಂಕುಮ ಬಳೆ ಹಾಗೆ ತೆಂಗಿನಕಾಯಿ ಎಲ್ಲ ತಗೊಬಂದು ನಮ್ಮ ಕಡೆ ಗೌರಿ ಗಣೇಶ ಹಬ್ಬಕ್ಕೆ ಈ ರೀತಿ ಬಾಗಿನ ಎಲ್ಲ ಕೊಡ್ತಾರೆ ಹೆಣ್ಮಕ್ಳಿಗೆ. ಅದನ್ನು ಇವಾಗ ಶ್ರಾವಣ ಮಾಸದಲ್ಲಿ ಕೊಡ್ತಾರೆ. ಅವರು ಸಹ ನಮಗೆ ಎಲ್ಲ ಜೋಡಿಸಿ ಒಬ್ಬೊಬ್ಬರಿಗೂ ಕೊಡ್ತಾಯಿದ್ದಾರೆ. ನಾವು 4 ಜನ ಹೆಣ್ಮಕ್ಳು, ಅವ್ರು 4 ಸೀರೆ ಈಸ್ಕೊಡ್ಬೇಕಾಗತ್ತೆ. ಮಧ್ಯಮ ಕುಟುಂಬದವರಿಗೆ ಅರಿಶಿನ ಕುಂಕುಮ ಕೊಡೋದು ಸಹ ಈಗಿನ ಕಾಲದಲ್ಲಿ ತುಂಬ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಅವರು ನಮ್ಮನ್ನು ಚೆನ್ನಾಗೇ ನೋಡ್ಕೊತಾರೆ. ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಏನು ಕೊಟ್ಟರು ತುಂಬ ಖುಷಿಯಲ್ಲ ಫ್ರೆಂಡ್ಸ್. ಏನು ನಮ್ಗೆ ರೇಷ್ಮೆ ಸೀರೆನೇ ಕೊಡಿಸ್ಬೇಕು ಅನ್ನೋದು ಏನಿರೋದಿಲ್ಲ. ಪ್ರೀತಿಯಿಂದ ಅವರು ಒಂದು ಬ್ಲೌಸ್ ಪೀಸ್ ಕೊಟ್ಟು ಅರಿಶಿನ ಕುಂಕುಮ ಕೊಟ್ಟರೆ ಅಷ್ಟೇ ಸಾಕಾಗುತ್ತೆ. ನಮಗೆ 4 ಜನಕ್ಕೂ ಅರಿಶಿನ ಕುಂಕುಮ ಬಳೆ ತೆಂಗಿನಕಾಯಿ ಹೂವು ಹಣ್ಣು ಸೀರೆ ಎಲ್ಲ ಇಟ್ಟು ಒಬ್ಬೊಬ್ಬರಿಗೂ ಕೊಡ್ತಾಯಿದ್ದಾರೆ. ನಾವು ಸಹ ನಮ್ಮಮ್ಮಗೆ ನಮಗೆ ಕೊಡೋಕ್ಕೆ ಬಂದಾಗ ಅವ್ರಿಗೂ ಸಹ ಒಂದು ಸೀರೆ ಹಾಗೆ ಅರಿಶಿನ ಕುಂಕುಮ ಎಲ್ಲ ಅವ್ರಿಗೂ ಕೊಡಿಸ್ತೀವಿ. ನಮ್ಮ ಚಿಕ್ಕಕ್ಕ ಇವಾಗ ಅವ್ರಿಗೆ ಎಲ್ಲ ಕೊಡ್ತಾಯಿದ್ದಾರೆ. ಮದುವೆ ಆಗಿ ಹೋಗಿರ್ತಕ್ಕಂಥ ಪ್ರತಿಯೊಂದು ಹೆಣ್ಮಗುನೂ ಲಕ್ಷ್ಮೀ ಸ್ವರೂಪ ಅಥವಾ ಗೌರಿ ಸ್ವರೂಪನೇ ಆಗಿರೋದ್ರಿಂದ ಅವ್ರನ್ನೂ ನಾವು ವರ್ಷಕ್ಕೊಮ್ಮೆ ನೆನೆಸ್ಕೊಂಡ್ರೆ ಅವ್ರಿಗೂ ಖುಷಿಯಾಗತ್ತೆ. ಹಾಗೆ ತವರು ಮನೆ ಏಳ್ಗೆನೂ ತುಂಬ ಚೆನ್ನಾಗಾಗತ್ತೆ ಅನ್ನೋದು ನಮ್ಮ ಮನೆಯಲ್ಲೂ ನಂಬಿಕೆ ಇದೆ. ಹಾಗೆ ಪುರಾತನ ಕಾಲದಿಂದಲೂ ಹಾಗೆ ನಂಬ್ಕೊಂಬಂದಿದ್ದಾರೆ. ನಾವೆಲ್ಲರೂ ರೆಡಿಯಾಗಿ ಇವಾಗ ಕಲ್ಯಾಣಿಯವರ ಅಜ್ಜಿ ಮನೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಇದೆ. ನಮ್ಮ ಕಡೆ ಇದನ್ನು ಕಾವಡಿಗಳು ಅಂತ ಕರೀತಾರೆ.
ಅದಕ್ಕೋಸ್ಕರ ಅವರು ನಮ್ಮನ್ನು ಇನ್ವೈಟ್ ಮಾಡಿದರು. ನಾನು, ಮಂಜು, ಕಲ್ಯಾಣಿ, ನಮ್ಮ ಚಿಕ್ಕಕ್ಕ ಎಲ್ಲ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಲಿಖಿತ ನನಗೆ ಭಯ ಆಗುತ್ತೆ, ಅಲ್ಲಿ ಬರಲ್ಲ ಮಮ್ಮಿ ಅಂತ ಹೇಳಿದ್ಲು. ಅವಳು ನಮ್ಮ ದೊಡ್ಡಕ್ಕ ಜೊತೆ ಇಲ್ಲೇ ಇದ್ದಾಳೆ. ನಾವೆಲ್ಲರೂ ಹೋಗ್ತಾಯಿದ್ದೀವಿ. ಹೋಗ್ತಾ ಮಳೆನೂ ಜೋರಾಗಿ ಬಂದ್ಬಿಡ್ತು. ಹೋಗೋಷ್ರೊಳಗಡೆ ಅವರು ದೇವ್ರನ್ನೆಲ್ಲ ಪೂಜಿಸಿ ಪೂಜೆ ಮಾಡ್ತಾಯಿದ್ರು. ಹೋಗೋಷ್ರೊಳಗಡೆ ಅವ್ರ ಮನೆಯಲ್ಲಿ ಸಹ ಪೂಜೆ ಪ್ರಾರಂಭ ಆಗಿತ್ತು. ನಾವು ಸರಿಯಾದ ಸಮಯಕ್ಕೆ ಹೋಗಿದ್ದೀವಿ. ತುಂಬ ಖುಷಿ ಆಯಿತು. ನಾನು ಈ ಥರ ಪೂಜೆನ ನೋಡೇ ಇರಲಿಲ್ಲ, ಮೊದಲನೇ ಸಲ ನೋಡಿದೆ. ಅವರವರ ಭಕ್ತಿಗೆ ದೇವರು ಒಲಿತಾರೆ ಅಂತ ಹೇಳ್ತಾರೆ. ಅವರವ್ರ ಸಂಪ್ರದಾಯ, ಅವರವ್ರ ಭಕ್ತಿ ಒಂದೊಂದಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.